ಈಗ ತರಬೇತಿಗೆ ಬಂದಿದ್ದೀರಮ್ಮ, ಈ ತರಬೇತಿ ನಿಮಗೆ ಎಷ್ಟು ಅನುಕೂಲ ಆಗಿದೆ? ಏನೇನು ತಿಳಿಸ್ಕೊಟ್ರು, ಏನಾಯ್ತು? ಅನುಕೂಲನೂ ಇದೆ ಸರ್. ಇದರಲ್ಲಿ ಹಸು ಯಾವ ಥರ ನಾವು ಪಾಲನೆ ಪೋಷಣೆ ಮಾಡಬೇಕು, ಮತ್ತು ನಾವು ಅದಕ್ಕೆ ತಿಂಡಿಗಳು ಯಾವ ಥರ ಕೊಡಬೇಕು, ಮತ್ತು ಹುಲ್ಲು ಯಾವ ಟೈಮಲ್ಲಿ ಹಾಕಬೇಕು, ಅವಕ್ಕೆ ಏನಾರ ಕಾಯಿಲೆ ಬಂದಾಗ ಡಾಕ್ಟ್ರುಗಳಿಗೆ ಹೇಳಿ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿ ಅವಕ್ಕೆ ನೋಡ್ಕೋಬೇಕು ಅನ್ನೋದು ಹೇಳ್ಕೊಟ್ರು. ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಯ್ತು. ಮೊದಲೇ ಸ್ವಲ್ಪ ಗೊತ್ತಿತ್ತು, ಆದರೆ ಈ ಟೈಮ್ಗೆ ಇದೇ ಮೇವು ಕೊಡಬೇಕು, ಇದೇ ಮೆಡಿಸಿನ್ ಕೊಡಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಡಾಕ್ಟರ್ ಬದ್ರಿನಾಥ್ ಅವರು ಸಲಹೆಯಿಂದ ತಿಳ್ಕೊಂಡಂಗಾಯ್ತು. ದಿವಸ ಎಷ್ಟು ದುಡಿತೀರಿ? ದಿವಸ ಏನಿಲ್ಲ 800 ರೂಪಾಯಿ ಆಯ್ತದೆ. ನಮ್ಮ ಮನೆಯವರು ನಾವಿಬ್ರು ಮಾಡ್ತಾ ಇದೀವಲ್ಲ ಕೆಲಸ. ಏನಿಲ್ಲ 800 ಅಂತೀಯಲ್ಲಮ್ಮ, ಇಲ್ಲಿ ಏನ್ ಸುರಿಸಿದ್ರಿ 8 ರೂಪಾಯಿ ಇಲ್ಲ. ರೈತರು ಏನೇ ಬೆಳೆ ಹಾಕಿದ್ರು ಬೆಳೆ ಕಾಸು ಸಿಗಲ್ಲ. 15 ದಿನಕ್ಕೊಮ್ಮೆ ದುಡ್ಡು ನೋಡ್ಬೇಕಂದ್ರೆ ಹೈನುಗಾರಿಕೆನ ಅವಲಂಬನೆ ಮಾಡ್ಬೇಕು. ಇವಾಗ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಮೊದಲೇ ಇದೆ ಗಾದೆ. ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ಪ್ರಯೋಜನ ಬರುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಹೆಣ್ಮಕ್ಳುಗಳೆಲ್ಲ ಇವರೆಲ್ಲ ಮಾಡ್ತಾರೆ ಸರ್. ಇಲ್ಲಿರೋ ನಮ್ಮ ಹೆಣ್ಮಕ್ಳೆಲ್ಲ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಏನಾದ್ರೆ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಹೇಳಿ ನಾನು ಎಲ್ಲಾರನ್ನು ಕೇಳ್ಕೊತೀನಿ ಇದ್ರ ಬಗ್ಗೆ. ಎಷ್ಟು ದುಡಿತಾ ಇದ್ದೀರಮ್ಮ ನೀವು ತಿಂಗಳಿಗೆ? ಸರ್ ನಮ್ದು ಒಬ್ಬೊಬ್ರು ಹಾಲು ಹಾಕೋದೆಲ್ಲ 8,000, 10,000, 15,000 ಪೇಮೆಂಟ್ ಮಾಡ್ತಾರೆ. ಅದ್ರ ಮೇಲೆ ಅಂದ್ರೆ 40,000 ಒಬ್ರು ತಗೋತಾರೆ. ಅದ್ರಲ್ಲಿ 40,000 ತಗೊಳ್ಳೋರು ನೋಡಿ ಇವರೇನೆ. ಯಾವ 15 ದಿವಸಕ್ಕೆ 15 ದಿವಸಕ್ಕೆ 40,000? ಓ ಗ್ರೇಟ್ ಅಮ್ಮ. 15 ದಿವಸಕ್ಕೆ 40,000 ಪೇಮೆಂಟ್ ತಗೋತಾರೆ. ಒಂದು ತಿಂಗಳಿಗೆ 80,000, 85,000 ಮೇಲೆ ತಗೋತಾರೆ. ಅಬ್ಬಬ್ಬಬ್ಬ, ಯಾವ ಇಂಜಿನಿಯರ್ಗೂ ಇಲ್ಲಿ ಬಿಡಮ್ಮ, ನಾನು ಕರ್ಕೊಂಡು ಹೋಗ್ಬಿಡಮ್ಮ ಬರ್ತೀನಿ. ಒಂದು ಸಂಘ ಅಂದ್ರೆ ಅದು ಸ್ವತಂತ್ರವಾದ ಸ್ವಾಯತ್ತತೆಯ ಸಂಸ್ಥೆ. ಇವತ್ತು ಒಂದು ಸೊಸೈಟಿ ಹೇಗೆ ಇದೆ ಅಂದರೆ 1 ಕೋಟಿ 2 ಕೋಟಿ ರೂಪಾಯಿ ಒಕ್ಕೂಟಗಳಲ್ಲಿ ಠೇವಣಿ ಇಟ್ಟಿದೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಮೇಡಮ್? ನನ್ನ ಹೆಸರು ನಳಿನಿ. ನಾನು ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯಲ್ಲಿ 20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಈಗ ಪ್ರಸ್ತುತ ನಿರ್ದೇಶಕರು ತರಬೇತಿಯಾಗಿ 4 ತರಬೇತಿ ಕೇಂದ್ರಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದೀನಿ. ತರಬೇತಿಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಹೇಳಿ ಇಲ್ಲಿದೆ ಹೇಗೆ ಅಂತ. ಸರ್, ನಾನು ಒಂದು ಹೇಳಬೇಕು ಅಂದರೆ ರೈತರ ನಮಗೆ ಸಂಬಳ ಕೊಡ್ತಾ ಇದ್ದಾರೆ ಸರ್. ರೈತರು ನಮ್ಮ ಸಂಸ್ಥೆಯ ಮಾಲೀಕರು. ಈ ಸಂಸ್ಥೆಯ ಹೆಸರೇ ಹೇಳುತ್ತೆ, ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿ. ಸರ್, ಎಂ.ವಿ. ಕೃಷ್ಣಪ್ಪ ಅವರು 1964ರಲ್ಲಿ ಗವರ್ನಮೆಂಟ್ ಡೈರಿಗಳನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ನಾವು ಇಲ್ಲಿ ಕೂತಿದ್ದೀವಿ ಅನ್ನೋದಕ್ಕೆ ಎಂ.ವಿ. ಕೃಷ್ಣಪ್ಪ ಅವರೇ ಮುಖ್ಯ ಕಾರಣಕರ್ತರು. ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೈರಾ ಜಿಲ್ಲೆಯ ಹಾಲು ಉತ್ಪಾದಕರ ಒಕ್ಕೂಟವನ್ನು ಭೇಟಿ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ವರ್ಗೀಸ್ ಕುರಿಯನ್ ಅವರು ಈ ಕೈರಾ ಜಿಲ್ಲೆಯ ಹಾಲು ಉತ್ಪಾದಕರ ಒಕ್ಕೂಟವನ್ನು ಯಾವ ರೀತಿ ಅದನ್ನು ಅಭಿವೃದ್ಧಿಪಡಿಸಿರ್ತಾರೆ ಅಂದರೆ, ಅಲ್ಲಿಯ ಸಾಮಾನ್ಯ ರೈತರು ಸಹಕಾರಿ ರೈತರಾಗಿ ಜಗತ್ತಿಗೆ ಮಾದರಿಯಾಗಿ ಒಬ್ಬ ಸಾಮಾನ್ಯ ರೈತನು ಉದ್ಯಮದಾರನಾಗಬಹುದು, ತನ್ನ ಬದುಕನ್ನು ರೂಢಿಸ್ಕೋಬೋದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನುವ ನಿಟ್ಟಿನಲ್ಲಿ ಅವರು ಈ ಕೈರಾ ಜಿಲ್ಲೆಯ ಹಾಲು ಉತ್ಪಾದಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಆಗ ಇಡೀ ವಿಶ್ವಾದ್ಯಂತ ಎಲ್ಲ ಮಹನೀಯರು ಭೇಟಿ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೈರಾ ಜಿಲ್ಲೆಯ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವನ್ನು ಭೇಟಿ ಮಾಡಿದಾಗ ಹೇಳ್ತಾರೆ, ವರ್ಗೀಸ್ ಕುರಿಯನ್ ಅವರೇ, ನೀವು ಬರೀ ಗುಜರಾತ್ಗೆ ಸೀಮಿತ ಅಲ್ಲ, ನೀವು ಇಡೀ ಭಾರತ ದೇಶಕ್ಕೆ ಸೀಮಿತ. ನೀವು ಈ ಮಾದರಿಯಲ್ಲಿ ಭಾರತ ದೇಶದ ಎಲ್ಲ ಸಾಮಾನ್ಯ ಹಾಲು ಉತ್ಪಾದಕರು ಸಹ ಸ್ವಾವಲಂಬಿಯಾಗಿ ರೂಪಿಸೋದಕ್ಕೆ ನೀವು ಕೆಲಸ ಮಾಡಬೇಕು ಅಂತ. ಇದೇ ತರಹ ಸಂಸ್ಥೆಗಳು ಎಲ್ಲ ರಾಜ್ಯಗಳಲ್ಲೂ ನೀವು ಸ್ಥಾಪನೆ ಮಾಡಬೇಕು ಅಂತಾರೆ. ವರ್ಗೀಸ್ ಕುರಿಯನ್ ಅವರು ಆಯ್ತು ಸ್ವಾಮಿ ಮಾಡ್ತೀವಿ ಅಂತಾರೆ.
ಆದರೆ ಬಡ್ಜೆಟ್ ಕೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಹಣದ ಸಹಾಯ ಮಾಡಿ ಅಂದ್ಬಿಟ್ಟು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ನಾನು ಇದು ಯಾವುದಕ್ಕೂ ದುಡ್ಡಿಲ್ಲಪ್ಪ, ನಾನು ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ನೀ ಆದ್ರೆ ಮಾಡು. ನೋಡಿ, ಒಬ್ಬ ಕನಸುಗಾರ ಜೀವನದಲ್ಲಿ ಏನಾದರೂ ಒಂದು ಒಬ್ರಿಗೆ ಮಾಡಬೇಕು ಅಂತ ಆಸೆ ಇರೋರು ಒಂದು ದಾರಿ ಹುಡುಕ್ತಾರೆ ಅನ್ನೋದಕ್ಕೆ ಅವತ್ತು ನಮ್ಮ ಜಾಗತಿಕ ಮಾರುಕಟ್ಟೆಯಲ್ಲಿ ವಿದೇಶದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಾ ಇತ್ತು. ಅವಾಗ ಭಾರತ ಅಭಿವೃದ್ಧಿ ಹೊಂದಿದ ದೇಶವಾಗಿರಲಿಲ್ಲ, ಡೆವಲಪಿಂಗ್ ಕಂಟ್ರಿ ಆಗಿತ್ತು. ಸೊ ಇಲ್ಲಿ ಅವ್ರಿಗೆ ಮಾರುಕಟ್ಟೆಯನ್ನು ಅವರು ಹೆಚ್ಚಾಗಿ ನೋಡ್ತಾರೆ. ಸೊ ಇಲ್ಲಿ ನಾವು ಮಾರಾಟ ಮಾಡ್ಬೋದಲ್ಲ ಅಂತ ಇದನ್ನೆಲ್ಲ ಜಾಗತಿಕ ಮಾರುಕಟ್ಟೆಯನ್ನು ಚೆನ್ನಾಗಿ ಸ್ಟಡಿ ಮಾಡಿದಂತಹ ವರ್ಗೀಸ್ ಕುರಿಯನ್ ಅವ್ರು ಹೇಳ್ತಾರೆ, ಸ್ವಾಮಿ ನೀವು ನಮಗೆ ಒಂದು ಸಣ್ಣ ಸಹಾಯ ಮಾಡಿದ್ರೆ ನಾನು ಇಡೀ 29 ರಾಜ್ಯಗಳನ್ನು ನಾನು ಉತ್ತಮ ರೀತಿಯಲ್ಲಿ ಸಹಕಾರಿ ಹಾಲು ಉತ್ಪಾದಕರಿಗೆ ಸ್ಥಾಪನೆ ಮಾಡಿಕೊಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. 2 ವರ್ಷ ಮಾತ್ರ ನನಗೆ ಹಾಲಿನ ಪುಡಿಯನ್ನು ಕೊಡಿ, ಉಚಿತವಾಗಿ ಅವರು ಕೊಡಕ್ಕೆ ರೆಡಿ ಇರ್ತಾರೆ ಹೊರ ದೇಶದವರು. ಅದು ನನ್ನ ಮುಖಾಂತರ ಇಡೀ ಮಹಾನಗರಗಳಲ್ಲಿ ನಾನು ಮಾರಾಟ ಮಾಡ್ತೀನಿ, ಬಂದಂಥ ದುಡ್ಡಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಸಹಕಾರಿ ಹಾಲು ಉತ್ಪಾದಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯವರು ಆ ಸಮಯದಲ್ಲಿ ಹಾಲನ್ನು ಮಾರಾಟ ಮಾಡಿ ಕರ್ನಾಟಕ ರಾಜ್ಯ, ಪ್ರತಿ ರಾಜ್ಯವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಂಪೂರ್ಣವಾಗಿ ಅವರಿಗೆ ಒಂದು ಸಹಕಾರ ಕೊಟ್ಟಾಗ ಗೌರ್ನಮೆಂಟ್ ಡೈರಿಗಳು ಸಹಕಾರಿ ಕೋಆಪರೇಟಿವ್ ಡೈರಿಯಾಗಿ ಪರಿವರ್ತನೆ ಆಯಿತು. ಇದು 1982 ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. 82ರಲ್ಲಿ ನಮ್ಮ ಈ ಬೆಂಗಳೂರು ಡೈರಿ, ಕೂಡಿಗೆ ಡೈರಿ, ಹೀಗೆ 5 ಡೈರಿಗಳು ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಲದಲ್ಲಿ ಸೇರಿಕೊಂಡು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಜಿಲ್ಲಾ ಹಾಲು ಒಕ್ಕೂಟವಾಗಿ ಪರಿವರ್ತನೆ ಆಯಿತು. ನಂತರ ಹೀಗೆ ಹಂತ ಹಂತವಾಗಿ 30 ಜಿಲ್ಲೆಗಳನ್ನು ಒಳಗೊಂಡಂತೆ 16, ಈಗ ಪ್ರೆಸೆಂಟ್ 16 ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರಿ ಸಂಘಗಳ ಒಕ್ಕೂಟಗಳು ಇವತ್ತು ರೈತರ ಒಂದು ಆಸ್ತಿಯಾಗಿ ಪರಿವರ್ತನೆಯಾಗಿದೆ. ರೋಚಕವಾದ ಕಥೆ ಇದು. ಎಸ್ ಸರ್, ಬಹಳ ರೋಚಕವಾದ ಕಥೆ. ಉತ್ಕೃಷ್ಟವಾದ ಒಂದು ಮಾತು ಕಾರ್ಯ ಅಂತ ಮಾಡ್ಬೇಕಂತಿದ್ರೆ ಹೇಗಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಕುರಿಯನ್ ಅವ್ರ ಸಾಕ್ಷಿ. ಸೊ ಈಗ ನೀವು ರೈತರದ್ದು ಬಗ್ಗೆ ಹೇಳ್ತಾ ಇದ್ರಿ, ರೈತರಿಗೆ ಇಲ್ಲಿ ಯಾವ ಥರದ್ದು ಬರ್ತಾರೆ, ಹೆಂಗೆ ಇಂಟರ್ವ್ಯೂ ಕೊಡ್ತಾರೆ, ಏನು ತರಬೇತಿಗಳಾಗುತ್ತೆ ಇಲ್ಲಿ ಅಂತ? ಇವತ್ತು ಹೈನುಗಾರಿಕೆ ಎನ್ನುವುದನ್ನು ನಾವು ಲಾಭದಾಯಕವಾಗಿ ಮತ್ತು ಶೂನ್ಯ ಬಂಡವಾಳದಲ್ಲಿ ಮಾಡಬೇಕಾದ್ರೆ ತಾಂತ್ರಿಕತೆಯ ನಾಲೆಡ್ಜು ರೈತನಿಗೆ ಬೇಕಾಗುತ್ತೆ, ಜ್ಞಾನ ತಿಳುವಳಿಕೆ ಬೇಕಾಗಿರ್ತದೆ. ಯಾಕೆ ಅಂದರೆ ಹಸುಗಳಿಗೆ ಸಮತೋಲನವಾದ ಮೇವು ಮತ್ತು ಪಶು ಆಹಾರ ಕೊಡಬೇಕು, ಅದರ ಸಾಕಾಣಿಕೆ ವೈಜ್ಞಾನಿಕವಾಗಿ ಅವರು ನಿರ್ವಹಿಸಬೇಕಾಗಿರ್ತದೆ. ಮಾಡಿದಾಗ ಏನಾಗುತ್ತೆ, ಉತ್ತಮ ಗುಣಮಟ್ಟದ ಶುದ್ಧ ಹಾಲನ್ನು ಉತ್ಪಾದಿಸಬಹುದಾಗಿರ್ತದೆ. ಕಾಯಿಲೆ ಯಾವುದು? ಕೆಚ್ಚಲು ಬಾವು. ಅದು ಆ್ಯಕ್ಚುಲಿ ಹೆಂಗೆ ಕೆಚ್ಚಲು ಬಾವು ಅಂದರೆ ಏನು ಹೇಳಿ, ಆಗ್ಬಿಡ್ತದೆ. ಹಸು ಕುಂಟಕ್ಕೆ ಕಾಲು ನೋವಾಗ್ಬಿಟ್ಟು ಕುಂಟ್ತದೆ, ಜ್ವರ ಬರ್ತದೆ, ಎಲ್ಲ ಇವೆಲ್ಲ. ಆಮೇಲೆ ಹಾಲು ಹಿಂಡಿದ್ರೆ ಗಡ್ಡೆ ಬರ್ತದೆ, ಇಲ್ಲ ಕೆಲವು ರಕ್ತ ಮಿಶ್ರಿತ ಗಡ್ಡೆಗಳು ಬರ್ತವೆ, ನೀರು ಬಂದ್ಬಿಡ್ತದೆ, ಅದು ಕಲ್ಬಾವು. ಸೊ ಈ ಥರ ಎಲ್ಲ ನಮಗೆ ಕಾಣಿಸೋಂಥದ್ದು, ಅದನ್ನೇ ನಾವು ಕ್ಲಿನಿಕಲ್ ಅಂತೀವಿ. ಮೈನ್ ರೋಗಕಾರಕ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ, ಈಸ್ಟು, ಶಿಲೀಂಧ್ರ, ಆಮೇಲೆ ವೈರಸ್ಸು, ಈ ಥರ ಎಲ್ಲ ಒಂದು ನಾವು ಮೇಜರಾಗಿ ಇಟ್ಕೋಬೇಕಾದ್ರೆ ನೀವೆಲ್ಲ ಅರ್ಥ ಮಾಡ್ಕೊಂಡು ಬ್ಯಾಕ್ಟೀರಿಯಾಗಳಿಂದ ಜಾಸ್ತಿ ಬರೋದು. 90% ಬ್ಯಾಕ್ಟೀರಿಯಾಗಳಿಂದ ಎಫೆಕ್ಟ್ ಆಗುತ್ತೆ. ಇರ್ತದೆ, ಇಲ್ಲಿ ರಂಧ್ರ ಇರ್ತದೆ. ಹಾಲು ಕರೆದಾಗ ಈ ದ್ವಾರ ಇದೆಯಲ್ಲ, ಇದು ಓಪನ್ ಆಗ್ತದೆ. ನಿಮಗೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಗೊತ್ತಿದೆ. ಹಾಲು ಕರಿಯೋ ಸಾಯಂಕಾಲ ನಾವು ಕರಿಯೋಕ್ಕೆ ಇನ್ನೇನು 4 ಗಂಟೆ 4:15 ಹಾಲು ಕರಿತೀವಿ, ಹೋಗೋ ಮೊದಲೇ ಸ್ವರ ಬಿಟ್ಕೊಂಡ್ಬಿಡ್ತದೆ. ನೀವು ಹೋಗಿಲ್ಲ ಅಂದ್ರೆ ಅದಷ್ಟಿಗೆ ತೊಟ್ಟಿಡಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಆವಾಗ ಓಪನ್ ಆಗಿಬಿಡ್ತದೆ. ಅಂಥ ಟೈಮಲ್ಲಿ ಈ ಒಂದು ರೋಗಕಾರಕ ಜೀವಿಗಳು, ಮೇಜರ್ ನಾವು ಬ್ಯಾಕ್ಟೀರಿಯಾ ಅಂತ ಇಟ್ಕೊಳ್ಳೋಣ, ಒಳಗಡೆಗೆ ಎಂಟ್ರಿ ಆಗಿಬಿಡ್ತದೆ. ಗಂಜಲ ಆಗಲಿ, ಆಮೇಲೆ ಕೆಳಗಡೆ ಕೊಟ್ಟಿಗೆನಲ್ಲಿ ಕ್ಲೀನ್ ಇಲ್ಲ, ಆ ಗಂಜಲದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲನೂ ಈ ದ್ವಾರದ ಮುಖಾಂತರ, ಕೆಚ್ಚಲಿನ ರಂಧ್ರದ ಮುಖಾಂತರ ಮುಖೇನ ಒಳಗಡೆ ಸೇರ್ಕೊಳ್ತದೆ.
ಒಳಗಡೆ ಸೇರ್ಕೊಂಡ ತಕ್ಷಣ ಏನಾಗುತ್ತದೆ, ನಿಮ್ಗೆ ಆವಾಗಲೇ ಹೇಳಿದೆ, ಹಾಲು ಸಂಪೂರ್ಣ ಆಹಾರ, ಎಲ್ಲ ಪೌಷ್ಟಿಕಾಂಶಗಳು ಇರ್ತವೆ ಅದರಲ್ಲಿ. ಹಾಲೆಲ್ಲ ಕರೆದ ಮೇಲೆ ಏನಾಗುತ್ತೆ, ಅದು ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ಓಪನ್ ಆಗೇ ಇರ್ತದೆ. ಸೊ ನೀವೇನು ಮಾಡಬೇಕು, ಕೆಚ್ಚಲೆಲ್ಲ ಹಾಲು ಕರೆದ ಮೇಲೆ ಹಸುನ್ನು ಮಲ್ಗಕ್ಕೆ ಬಿಡಬಾರ್ದು. ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಂಗಿರ್ಬೇಕು. ಏನು ಮಾಡ್ಬೇಕು ಅವಾಗ? ಅಲ್ವಾ? ಏನೋ ನಿಮ್ಮ ಇಷ್ಟ, ಇಲ್ಲ ವಾಕಿಂಗ್ ಕರ್ಕೊಂಡೋಗಿ ನನಗೇನಿಲ್ಲ, ಒಟ್ಟಿನಲ್ಲಿ ಅದು ನಿಂತ್ಕೊಂಡಿರ್ಬೇಕು. ನಿಮ್ಮ ಹೆಸರಮ್ಮ? ಮಂಜುಳಾ. ಓಕೆ, ನೀವು ಎಷ್ಟು ಹಸು ಕಟ್ಟಿದ್ದೀರಾ? 4 ಇದೆ ಸರ್. 4. 4 ಇದೆ. ನೀವು KMF ಡೈರಿ ಸಂಘಕ್ಕೆ ಸೇರಿದ ಮೇಲೆ ಕಟ್ಟಿದ್ರ, ಮೊದಲೇ ಇತ್ತ ಹೆಂಗೆ? ಇಲ್ಲ, ನಾವು ಸಂಘಕ್ಕೆ ಸೇರಿದ್ಮೇಲೆ ಕಟ್ಕೊಂಡಿದ್ದಿತ್ತು. ಸಂಘಕ್ಕೆ ಸೇರಿದ ಮೇಲೆ ನೀವು 4 ಹಸು 4 ಹಸು ಕಟ್ಕೊಂಡಿರೋದು. ಎಷ್ಟು ವರ್ಷ ಆಯ್ತು? ನಾವು ಬಂದು 2013ಇಂದನೂ ಹಾಲು ಸರಬರಾಜು ಮಾಡ್ತಾ ಇದೀವಿ ಸರ್ ಸಂಘಕ್ಕೆ. ಟೈಮ್ಗೆ ಇಲ್ಲ ಅಂದ್ರೂ 15ರಿಂದ 18 ಲೀಟ್ರ್ ಹಾಲು ಹಾಕ್ತೀವಿ ಫಸ್ಟು. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು ದಿನಕ್ಕೆ ಇಲ್ಲ ಅಂದ್ರೆ ಕನಿಷ್ಠ ಒಂದು 25-30 ಲೀಟ್ರ್ ಹಾಲು ಹಾಕ್ತೀವಿ ಸರ್. 30 ಲೀಟರ್? 30 ಲೀಟ್ರ್ ಹಾಲು ಹಾಕ್ತೀವಿ. ಈಗ ತರಬೇತಿಗೆ ಬಂದಿದ್ದೀರಮ್ಮ, ಈ ತರಬೇತಿ ನಿಮಗೆ ಎಷ್ಟು ಅನುಕೂಲ ಆಗಿದೆ? ಏನೇನು ತಿಳಿಸ್ಕೊಟ್ರು, ಏನಾಯ್ತು? ಅನುಕೂಲನೂ ಇದೆ ಸರ್. ಇದರಲ್ಲಿ ಹಸು ಯಾವ ಥರ ನಾವು ಪಾಲನೆ ಪೋಷಣೆ ಮಾಡಬೇಕು, ಮತ್ತು ನಾವು ಅದಕ್ಕೆ ತಿಂಡಿಗಳು ಯಾವ ಥರ ಕೊಡಬೇಕು, ಮತ್ತು ಹುಲ್ಲು ಯಾವ ಟೈಮಲ್ಲಿ ಹಾಕಬೇಕು, ಅವಕ್ಕೆ ಏನಾರ ಕಾಯಿಲೆ ಬಂದಾಗ ಡಾಕ್ಟ್ರುಗಳಿಗೆ ಹೇಳಿ ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿ ಅವಕ್ಕೆ ನೋಡ್ಕೋಬೇಕು ಅನ್ನೋದು ಹೇಳ್ಕೊಟ್ರು. ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಯ್ತು. ಅಂದ್ರೆ ಮೊದಲೇ ಅಲ್ಪ ಸ್ವಲ್ಪ ಗೊತ್ತಿತ್ತು, ಆದರೆ ಈ ಟೈಮ್ಗೆ ಇದೇ ಮೇವು ಕೊಡಬೇಕು, ಇದೇ ಮೆಡಿಸಿನ್ ಕೊಡಿಸ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಡಾಕ್ಟರ್ ಬದ್ರಿನಾಥ್ ಅವರು ಸಲಹೆಯಿಂದ ತಿಳ್ಕೊಂಡಂಗಾಯ್ತು. ಈಗ ನೀವು ಹಸು ಎಷ್ಟು ಹಸು ಕಟ್ಟಿದ್ದೀರಿ? ನಾವು 4. 4 ಹಸು. ಎಷ್ಟು ವರ್ಷದಿಂದ? ಆಲೆ 18-19 ವರ್ಷನೇ ಆಯ್ತು. ನಾವು ಎಮ್ಮೆ ಹಸು ಉದ್ದಕ್ಕೂ ಲೈಫ್ 9 ವರ್ಷ ನಾನು ಅವತ್ತಿಂದನೂ ಹಾಲು ಕರೆದಿರೋದೆ. ಅದ್ರಲ್ಲೇ ಜೀವನ ನಾವು ಮಾಡಿರೋದು. KMF ಗೆ ಹಾಕಿದ್ರಿ? ಅಲ್ಲ, ಡೈರಿಗೆ ಹಾಕಿದ್ವಿ. ಎಷ್ಟು ನಿಮ್ದು ಪ್ರೊಡಕ್ಷನ್ ಇದೆ ದಿವಸ ಹಾಲು? ನಮ್ದು 15 ಲೀಟರ್ ಆಗುತ್ತೆ. ನಿಮ್ದು ಬೆಳಿಗ್ಗೆ 14, 15, 19 ಗಂಟು ಹಾಕಿದೀವಿ. ಈಕೆ 13-14 ಹಾಕ್ತೀವಿ. ದಿವಸ ಎಷ್ಟು ದುಡಿತೀರಿ? ದಿವಸ ಏನಿಲ್ಲ 800 ರೂಪಾಯಿ ಆಯ್ತದೆ. ನಮ್ಮ ಮನೆಯವರು ನಾವಿಬ್ರು ಮಾಡ್ತಾ ಇದೀವಲ್ಲ ಕೆಲಸ. ಏನಿಲ್ಲ 800 ಅಂತೀಯಲ್ಲಮ್ಮ, ಇಲ್ಲಿ ಏನ್ ಸುರಿಸಿದ್ರಿ 8 ರೂಪಾಯಿ ಇಲ್ಲ. 800 ರೂಪಾಯಿ ದುಡ್ಡಾಗುತ್ತೆ. 800 400 ರೂಪಾಯಿ ಅದಕ್ಕೆ ಹೋಯ್ತದೆ. 400 ನಮ್ಗಳಿಗೆ ಹೋಲ್ ಬಿಡು. ಮನೆಯಾಗಿದ್ದಾಗ ಆರೋಗ್ಯ ಬಂತು, ಮನೆಗೆ ಹಾಲು ಮೊಸರು ಬಂತು, ಮಜ್ಜಿಗೆ ಬಂತು, ಬಂತು, ಡೈಲಿ 1 ಲೀಟರ್ ಮನೆಗೆ ಆಗುತ್ತೆ. ಅವ್ರೇನಾದ್ರು ಇವ್ರೇನಾದ್ರು ಪಕ್ಕದ ಮನೆ ಅಂತಾರ ಮಾತಾಡೋದು ತಪ್ಪು. ಅದಂತೂ ಜವಾಬ್ದಾರಿ ತಪ್ಪು. ಕೆಲಸ ಮಾಡಿ ಅವ್ರು ಕೊಡುವವರೆಗೂ ನಾವು ಕೂಲಿ ಕೆಲಸ ಕೈ ಚಾಚ್ ನಿಲ್ಬೇಕಿತ್ತು. ಈಗ ನಮ್ ಸ್ವದಸ್ಪ್ರಿ ನಾವು ಹಾಕಿರ್ತೀವಿ, ನಮ್ಗೆ ನಾವು ಇದನ್ನೇ ನಂಬಿರೋದು. ಅದಕ್ಕೋಸ್ಕರನೇ ನಂಬಿರೋದು ನಾವಿದೆ. ನಿಮ್ಮಂತ ತಾಯಂದಿರಿಗೆ ನಾವ್ ಯಾಕೆ ವಂದನೆ ಸಲ್ಲಿಸ್ಬೇಕು ಅಂದ್ರೆ, ನೀವು 4:15 ಬೆಳಿಗ್ಗೆ ಎದ್ದು ಬಿಟ್ಟು ನೀವೇನು ಹಾಲು ಕರೀಲಿಲ್ಲ ಅಂದ್ರೆ ಇವತ್ತು ನಾವೇನ್ ನಮ್ಮ ಮಕ್ಕಳಿಗೆ ಹಾಲು ಕುಡಿಸ್ತೀವಿ. ಹಂಗಾಗಿ ನಿಮ್ ಬೇಕಾ ದೊಡ್ಡ ಋಣ ನಮ್ಮ ಮೇಲಿದೆ. ನಾವು 5 ಗಂಟೆಗೆ ಎದ್ದೋಗಿ ಎಷ್ಟು ಚಳಿ ಇರ್ಲಿ ಮೊಳೆ ಇರ್ಲಿ ಹೋಗಿ ಹಾಲು ಕರಿತೀವಲ್ಲ, ಅದೇ ನಮ್ ಶ್ರಮ. ಅದ್ಭುತಮ್ಮ. ಆ ದುಡ್ಡೇ ನಮ್ ಗುಳಿಲಿ ಏನೋ ನಾವು ತಿಳ್ಕೊಂಡಿರ್ತೀವಿ. ಮತ್ತು ಇಷ್ಟು ಆರೋಗ್ಯವಾಗಿದ್ದೀರಿ ಇದ್ದೀವಿ ಅಲ್ಲ? ಬಹಳ ಖುಷಿ ಆಯ್ತು ಮಾತಾಡಿ. ಎಷ್ಟು ಅವಧಿಯ ತರಬೇತಿ ಇರುತ್ತೆ ಮತ್ತು ಆಯಾ ಪ್ರಾಂತ್ಯದವರು ಅಲ್ಲಿಗೆ ಕೊಡ್ತೀರಾ ಅಥವಾ ಎಲ್ಲ ಕರ್ನಾಟಕಕ್ಕೆ ಸೀಮಿತ ಆಗುತ್ತಾ, ಹೇಗೆ ಇದು ಅಂತ? ಎಂಥವ್ರು ಬರ್ಬೋದು ಇಲ್ಲಿ? ಇದು ಈ ತರಬೇತಿ ಕೇಂದ್ರಗಳ ಮುಖ್ಯವಾಗಿ ತರಬೇತಿಯನ್ನು ನೀಡುವುದು ಸಹಕಾರಿ ಹಾಲು ಉತ್ಪಾದಕರಿಗೆ. ಯಾಕೆ ಅಂದರೆ ಇವತ್ತು ನೀವು ಹಾಲಿನ ಮಾರುಕಟ್ಟೆ ಅಥವಾ ಯಾವುದೇ ಮಾರುಕಟ್ಟೆಯನ್ನು ನೋಡಿದ್ರು ವಿವಿಧ ಥರದ ಮಾರುಕಟ್ಟೆ ಇದೆ. ಈಗ ಪ್ರೈವೇಟ್ ಮಾರುಕಟ್ಟೆ ಅಂತ ಇದೆ, ಖಾಸಗಿ ಹಾಲಿನ ಮಾರುಕಟ್ಟೆಗಳಿದ್ದಾವೆ. ಈ ಸಂಸ್ಥೆ ಸಹಕಾರಿ ಹಾಲಿನ ಮಾರುಕಟ್ಟೆಯ ಒಂದು ನಂದಿನಿ ಎನ್ನುವ ಹೆಸರಲ್ಲಿ ಸಹಕಾರಿ ಹಾಲು ಉತ್ಪಾದಕರ ಮಾರುಕಟ್ಟೆಯಾಗಿ ಜಗತ್ತಿಗೆ ಬಿಂಬಿಸಿದೆ. ಅಂದರೆ ಅವ್ರನ್ನ ಶೇರ್ ಹೋಲ್ಡರ್ ಮಾಡಿಕೊಂಡಿದ್ದೇ ಇಲ್ಲಿ ಮುಖ್ಯವಾದ ಅಂಶ. ನೀನು ಇದರಲ್ಲಿ ಬರೀ ದುಡಿಮೆಗಾರ ಅಲ್ಲ ಅಥವಾ ಕೆಲಸಗಾರ ಅಲ್ಲ, ನೀನು ಒಬ್ಬ ಮಾಲೀಕ ಅನ್ನೋದನ್ನು ಮೊದಲು ಅದನ್ನು ತನಗೆ ಬಿತ್ತಿ ಒಳಗಡೆ ತೊಗೊಂಡಿದ್ದಕ್ಕೆ ಎಲ್ಲದು ಆರ್ಥಿಕವಾಗಿ ಸಹಾಯ ಆಯಿತು ಮತ್ತು ಸಬಲೀಕರಣಕ್ಕೂ ತನಗೆ ಸಹಾಯ ಆಯಿತು ಅಂತ ಹೇಳ್ತೀರಿ. ಓಕೆ ಓಕೆ. ಯಾವ್ಯಾವ ಥರದ ತರಬೇತಿ ನಡೆಯುತ್ತೆ ಇಲ್ಲಿ? ಒಂದೇ ಥರದ್ದಾಗುತ್ತಾ ಅಥವಾ ಬೇಕಾದಷ್ಟು? ಸರ್, ಸುಮಾರು ನಾವು ರೈತರಿಗೆ ಹೈನು ರಾಸುಗಳ ನಿರ್ವಹಣೆಯ ಬಗ್ಗೆ, ಅವುಗಳ ಆರೋಗ್ಯ ಹೇಗೆ ನಿರ್ವಹಣೆ ಮಾಡಬೇಕು, ಮತ್ತು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದು ಹೇಗೆ,
ವರ್ಷಕ್ಕೆ ಒಂದು ಕರುವನ್ನು ಪಡಿಬೇಕಾದರೆ ರಾಸುಗಳ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಎನ್ನುವುದರ ಬಗ್ಗೆ, ಹೀಗೆ ಸುಮಾರು ಶುದ್ಧ ಹಾಲು ಉತ್ಪಾದನೆ, ಹಾಲಿನ ಗುಣಮಟ್ಟ ಕಾಪಾಡುವುದು ಹೇಗೆ, ಮೇವಿನ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು. ಮತ್ತು ನಾವು ಪ್ರತಿಯೊಬ್ಬ ರೈತನಿಗೂ ಪಾರಂಪರಿಕ ಪಶು ವೈದ್ಯಕೀಯ ಎಥಿನೋ ವೆಟರ್ನರಿ ತರಬೇತಿಯನ್ನು ಕೊಡ್ತೀವಿ. ಮನೆ ಮದ್ದುಗಳಲ್ಲಿ ಹಸುಗಳಿಗೆ ಕಾಯಿಲೆ ಬಂದರೆ ಇಮಿಡಿಯೇಟಾಗಿ ಅವುಗಳ ಕಾಯಿಲೆ ಅದು ಹೊರಹೊಮ್ಮಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಾವು 3 ದಿವಸದ ತರಬೇತಿಯನ್ನು ರೈತರಿಗೆ ನೀಡ್ತೀವಿ ಸರ್. ಅಂದರೆ ನೀವು ಕೊಟ್ಟ ನಂತರ ಅವರೇ ನಿರ್ವಹಣೆ ಮಾಡ್ತಾರೆ? ಅವರೇ ಮಾಡ್ತಾರೆ, ಅವ್ರ ಕೈಲಿ ಮಾಡಿಸ್ತೀವಿ ನಾವು. ತಮ್ಮ ಹೆಸರು? ಸತೀಶ್ ಅಂತ. ಯಾವ ಚಿಂತಾಮಣಿ ತಾಲೂಕು, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಎಷ್ಟು ವರ್ಷದಿಂದ ನಿಮ್ಮ ಸಂಘ ಇದೆ ಸರ್? ನಮ್ಮ ಸಂಘ 6 ವರ್ಷದಿಂದ ಇದೆ. 6 ವರ್ಷದಿಂದ ಇದೆ. ಹೇಗಿದೆ ಸರ್? ಎಷ್ಟು ಉತ್ಪನ್ನ ಆಗುತ್ತೆ ಹಾಲು? ಸರ್ ಡೈಲಿ ಒಂದು ಶಿಫ್ಟಿಗೆ ಬಂದು 190 ಲೀಟರ್ ಅಂದರೆ 200 ಲೀಟ್ರು, ಪರ್ ಡೇ 400 ಲೀಟರ್ ಆಗುತ್ತೆ. ಪರ್ ಡೇ 400 ಲೀಟರ್? 400 ಲೀಟರ್ ಆಗುತ್ತೆ. ಯಾಕಂದರೆ ರೈತರು ಏನೇ ಬೆಳೆ ಹಾಕಿದ್ರು ಬೆಳೆ ಕಾಸು ಸಿಗಲ್ಲ. 15 ದಿನಕ್ಕೊಮ್ಮೆ ದುಡ್ಡು ನೋಡ್ಬೇಕಂದ್ರೆ ಹೈನುಗಾರಿಕೆನ ಅವಲಂಬನೆ ಮಾಡಬೇಕು ಇವಾಗ. ಈಗ ಇವತ್ತು ಟ್ರೈನಿಂಗ್ ಬಂದಿದ್ದೀರಿ, ಇದ್ರ ಉದ್ದೇಶ ಏನು? ಏನೇನು ಕಲ್ತ್ರಿ? ಇದ್ರ ಉದ್ದೇಶ ಇದುವರೆಗೂ ನಮಗೆ ಸಿಸ್ಟಮ್ಯಾಟಿಕ್ ಅಂತ ಏನು ಗೊತ್ತಿರಲಿಲ್ಲ, ಮ್ಯಾನ್ಯುವಲ್ ಆಗಿತ್ತು. ಸಿಸ್ಟಮ್ ಕೊಟ್ಟಿದ್ದಾರೆ. ಸಿಸ್ಟಮ್ ಇವಾಗ ಏನಾಗಿದೆ ಅಂದರೆ, ಹಾಲು ನಾವು ತಗೊಂಡಾಗ ರೈತನಿಗೆ ಮೋಸ ಆಗಬಾರ್ದು, ಡೈರೆಕ್ಟಾಗಿ ರೈತನಿಗೆ ಎಷ್ಟೋಗುತ್ತೋ ರೈತನಿಗೆ ಗೊತ್ತಾಗಬೇಕು. ಡೈರಿಯಿಂದ ಅಕಸ್ಮಾತ್ ಏನೋ ಮೋಸ ಆಗ್ತಾಯಿಂದ ಅವನು ರೈತನಿಗೆ ಗೊತ್ತಾಗಬೇಕು. ಅಲ್ಲಿ ಬೀಡಾಗಿರೋದು ಸೂಪರ್ವೈಸರ್ ಗೊತ್ತಾಗಬೇಕು. ಸೂಪರ್ವೈಸರು ರೈತರ ಸೆಂಟ್ರಲ್ಲಿ ನಾವು ಒಬ್ಬ ಸೆಕ್ರೆಟರಿ ಅಂತ ಇರ್ತೀವಿ. ಸೆಕ್ರೆಟರಿ ತಪ್ಪು ಮಾಡಿದನಂತ ಇಬ್ಬರು ಟ್ಯಾಲಿ ಹಾಕ್ಕೊಂಡು ಒಕ್ಕೂಟಕ್ಕೆ ಬರ್ತದೆ. ಅದು ಇವ್ರು ಮಾಡಿರೋ ಪೊಸಿಷನ್ ಅಷ್ಟು ನಮಗೆ ತಿಳಿದಷ್ಟು ಮಟ್ಟಿಗೆ. ಯಾಕಂದರೆ ರೈತರು ಮೋಸ ಆಗಬಾರ್ದು, ರೈತರು ಮೋಸ ಆಗಬಾರ್ದು. ಇವಾಗ ಇದು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಎಲ್ಲ ಒಂದೇ ಸಿಸ್ಟಮ್. ಈ ಸಿಸ್ಟಮಲ್ಲಿ ಯಾರೇ ತಪ್ಪು ಮಾಡಿದ್ರು ಆನ್ಲೈನ್ ಇರುತ್ತೆ. ನಾವೇನು ಕೊಟ್ಟಿತ್ತು ಅದೇ ಎಂಟ್ರಿ ಆಗಿರುತ್ತೆ. ಅದು ಪರ್ ಡೇ ಆವತ್ತೇ ಕೊಡಬೇಕದು. ಇವು ಸಾಯಂಕಾಲ ಹಾಕೊಂಡಿದ್ದೀವಿ, ಬೆಳಗ್ಗೆ ಎಂಟ್ರಿ ಮಾಡ್ತಾ ಅಂದ್ರೆ ಆಗಲ್ಲ. ಆವತ್ತೇ ಎಂಟ್ರಿ ಮಾಡಿ ಅದು ಕಳಿಸ್ಬಿಡ್ಬೇಕದು. ಹಂಗಿದೆ ಸಿಸ್ಟಮ್. ಹಂಗಾಗಿ ಈ ಟ್ರೈನಿಂಗ್ ಅನುಕೂಲ ಆಗಿದೆ. ಈ ಟ್ರೈನಿಂಗ್ ಅನುಕೂಲ ಆಗಿದೆ. ಒಬ್ಬ ವ್ಯಕ್ತಿ ಹಾಲು ಮಾರಾಟ ಮಾಡೋದಕ್ಕೆ ಒಂದು ಮಾರುಕಟ್ಟೆ ಬೇಕು. ರೈತನಿಗೆ ಹಸು ಹೈನುಗಾರಿಕೆ ಮಾಡುವುದೇ ಒಂದು ದೊಡ್ಡ ಕಷ್ಟ. ಅದರಲ್ಲಿ ಹಾಲನ್ನು ಮಾರಾಟ ಮಾಡೋದು ಜವಾಬ್ದಾರಿ ಅವನಿಗೆ ಕೊಟ್ಟಾಗ ಅವನ ಜೀವನ ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ. ಉಳಿದ ಹಾಲನ್ನು ಏನು ಮಾಡಬೇಕು, ಆ ಹಾಲಿನ ಉತ್ಪನ್ನಗಳನ್ನು ಹೇಗೆ ಪರಿವರ್ತನೆ ಮಾಡಬೇಕು, ಇದೆಲ್ಲ ಅವನಿಗೆ ನಷ್ಟವನ್ನು ಅವನು ಹೊಂದ್ತಾನೆ. ಅದರಿಂದ ಈ ಒಂದು ಇದರಲ್ಲಿ ಸಹಕಾರಿ ಹಾಲು ಉತ್ಪಾದಕರ ಸಂಘ ಅಂದರೆ ಒಂದು ಮಾರುಕಟ್ಟೆ. ಇಲ್ಲಿ ಆ ಸದಸ್ಯನಾದ ಹಾಲು ಉತ್ಪಾದಕ ಸಕ್ರಿಯವಾಗಿ ಅವರ ಉತ್ಪಾದನೆ, ಅವರ ಇನ್ನು ಕಸುಬಿನ ಹೈನುಗಾರರಾಗಿ ಹಾಲಿನ ಗುಣಮಟ್ಟದ ತಾಜಾ ಹಾಲನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾನೆ. ಬೆಂಗಳೂರಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ ಇಲ್ಲಿಗೆ ನಿಮ್ಮಲ್ಲಿಗೆ ಬರ್ಬೇಕಂದ್ರೆ ರೈತರು ಯಾವ ಭಾಗದ ರೈತರು ಬರ್ಬೋದು ಅಥವಾ ಬೇರೆ ಊರವರು ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ? ಸರ್, ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯು 4 ತರಬೇತಿ ಕೇಂದ್ರಗಳನ್ನು ಜಿಲ್ಲಾ ಹಾಲು ಒಕ್ಕೂಟವಾರು ಅದರ ವ್ಯಾಪ್ತಿಗೆ ಒಳಪಟ್ಟಂತೆ ಸ್ಥಾಪನೆ ಮಾಡಿದೆ. ಎಲ್ಲೆಲ್ಲಿ? ಕೇಂದ್ರೀಯ ತರಬೇತಿ ಸಂಸ್ಥೆ ಬೆಂಗಳೂರು ಮತ್ತು ರಾಮನಗರ ಹಾಲು ಒಕ್ಕೂಟ, ಕೋಲಾರ ಹಾಲು ಒಕ್ಕೂಟ, ತುಮಕೂರು ಹಾಲು ಒಕ್ಕೂಟ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ರೈತರನ್ನು ನನಗೆ ತರಬೇತಿಯನ್ನು ನೀಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಾಜೇಶ್ವರಿ ಅಂತ ನಮ್ಮ ಹೆಸರು. ಎಲ್ಲಿಂದ ಬಂದಿದ್ದೀರಿ? ನಾವು ಶಿಲಘಟ್ಟದಿಂದ ಬಂದಿದ್ದೀರಿ, ಉಳ್ಳೂರುಪೇಟೆ. ಹಸುಗಳ ಬಗ್ಗೆ ಮಾಹಿತಿ ತಿಳ್ಕೊಳಕ್ ಬಂದಿದ್ರಿ. ಚೆನ್ನಾಗಿ ಮಾಹಿತಿ ಎಲ್ಲ ಕೊಟ್ಟರು. ಹಸುಗಳಿಗೆ ಯಾವ ಥರ ಮಾಡಬೇಕು ಏನು ಅಂತ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಮೊದಲು ನಿಮಗೆ ಗೊತ್ತಿತ್ತು ಅಥವಾ ಈಗ ಬಂದ ಮೇಲೆ ಏನು ಗೊತ್ತಾಯ್ತು ನಿಮಗೆ? ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ಇನ್ನೂ ಸ್ವಲ್ಪ ಮಾಹಿತಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ನಮ್ಗೆ ತಿಳಿದಕ್ಕಿಂತ ಹೆಚ್ಚಾಗಿ ಮಾಹಿತಿ ಸ್ವಲ್ಪ ಕೊಟ್ಟಿದ್ದಾರೆ. ಏನು ಅನ್ಸುತ್ತೆ ಈಗ ನಿಮಗೆ? ಹಸುಗಳ ಬಗ್ಗೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡ್ರಿ. ಪರವಾಗಿಲ್ಲ ಅನಿಸ್ತು ಸರ್, ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಅನ್ಸ್ಕೊಂಡು. ಎಷ್ಟು ಹಸು ಇದೆಯಮ್ಮ ನಿಮ್ದು? ನಮ್ದು 3 ಇದೆ ಸರ್. 3 ಇದೆ. ಎಷ್ಟು ನೀವು ಹಾಲು ಹಾಕ್ತೀರಿ? ನಾವು ಒಂದು 10 ಲೀಟ್ರ್ ಅಷ್ಟೇ. 10 ಲೀಟರ್ ಹಾಕ್ತೀರಿ? ದಿವಸಕ್ಕೆ 20 ಲೀಟರ್ ಆಯ್ತಲ್ಲ? ಆಯ್ತು ಸರ್. ಏನು ಹೇಳ್ತೀರಿ ಅದ್ರ ಬಗ್ಗೆ? KMF ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಚೆನ್ನಾಗಿ ನಡೀತಾ ಇದೆ ಸರ್. ಕೇಂದ್ರ ಬಗ್ಗೆ ಏನು ಹೇಳೋ ಅಷ್ಟಿಲ್ಲ. ಇವಾಗ ಫೀಡು ಎಲ್ಲ ಚೆನ್ನಾಗಿ ಅನುಕೂಲ ಮಾಡ್ತಾವ್ರೆ. ಚೆನ್ನಾಗಿ ನಡೀತಾ ಇದೆ. ಈಗ ನೀವು ಫೀಡಿಂಗ್ ಅಂದ್ರೆ ಈಗ ನೀವು ಮೇವು ಹಾಕ್ತಿದ್ರಿ ಮೊದಲು, ಈಗ ಫೀಡಿಂಗ್ ಆಗ್ತಾ ಇದ್ದೀರಿ. ಅದಕ್ಕೆ ವ್ಯತ್ಯಾಸ ಏನಾಗಿದೆ? ಅದಕ್ಕೆ ಅಂದ್ರೆ ಫೀಡ್ ಹಾಕಿದ್ರು ಇವಾಗ ಬೇಸಿಗೆ ಅಲ್ವಾ ಸರ್, ಹಸಿ ಮೇವು ಸ್ವಲ್ಪ ಕಮ್ಮಿ ಸಿಕ್ಕುತ್ತೆ. ಅದರಲ್ಲಿ ಹಾಲು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈಗ ಈ ಫೀಡಿಂಗ್ ಹಾಕೋದ್ರಿಂದ ರೈಸ್ ಆಗುತ್ತೆ ಸರ್. ಆಗುತ್ತೆ ಆಗುತ್ತೆ ಸರ್, ರೈಸ್ ಆಗುತ್ತೆ.
ಹಾಗಾಗಿ ನೀವು ಇದನ್ನ ಬಳಸ್ತಾ ಇದ್ದೀರಿ. ಬಳಸ್ತಾ ಇದ್ದೀರಿ ಸರ್. ಓಕೆ. ಮತ್ತಿನ್ನೇನೇನು ಹೇಳಿಕೊಟ್ರು ನಿಮಗೆ ತರಬೇತಿಯಲ್ಲಿ? ಅವರು ಮತ್ತೆ ಇನ್ನ ಬೇರೆ ಜೀರ್ಣಕ್ಕೆ ಬರೋದಕ್ಕೆ ಸೋಡಾ, ಶಾವಿಗೆ, ಉಪ್ಪು, ಲಸಿಕೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟವ್ರೆ ಸರ್. ಆಮೇಲೆ ಇಲ್ಲಿ ಊಟ ವಸತಿ ಹೇಗಿತ್ತಮ್ಮ? ಚೆನ್ನಾಗಿದೆ ಸರ್. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಹಾ ಹಾ. ಸರ್ ನಮ್ಮ ನಮ್ದು ಹೆಸರಮ್ಮ? ಲಕ್ಷ್ಮೀ ನರಸಮ್ಮ ಅಂತ ಹೇಳಿ ಹಾ. ಮಾಗಡಿ ತಾಲೂಕು ಗೊಲ್ರುಪಾಳ್ಯದವ್ರು ನಾವು. ಯಾವ ಸಂಘದವ್ರು ನೀವು? ಯಾವ ಸಹಕಾರಿ ಸಂಘ? ಗೊಲ್ರುಪಾಳ್ಯ ಗೊಲ್ರುಪಾಳ್ಯ ಸಹಕಾರಿ ಸಂಘ. ಎಷ್ಟು ವರ್ಷದಿಂದ ಸದಸ್ಯರು ನೀವು ಅಲ್ಲಿ? ಸರ್ 13 ವರ್ಷ ಆಯ್ತು. 13 ವರ್ಷದಿಂದ ಡೈರಿ ಮಾಡಿದ್ದೀವಿ. ಮೊದಲು ಎಷ್ಟು ಹಾಕ್ತಿದ್ರಿ ಹಾಲು? ಸರ್ ಮೊದಲು 75-80 ಲೀಟರ್ ಹಾಲು ಹಾಕ್ತಾ ಇದ್ವಿ ಡೈಲಿ. ಎಷ್ಟು ಅಂದ್ರೆ ಒಂದು ದಿವಸಕ್ಕೆ ಬೆಳಗ್ಗೆ ಸಾಯಂಕಾಲದಿಂದ ಹಾಲು ಕಮ್ಮಿ ಇತ್ತು. ಜನಗಳು ಅವಾಗೆಲ್ಲ ಅಷ್ಟು ಮನವರಿಕೆ ಇರ್ಲಿಲ್ಲ ಜನಗಳಿಗೆ. ಇವಾಗೆಲ್ಲ ಮಾಡಿ ಬೆಳಗ್ಗೆ ಸಂಜೆಯಿಂದ 450 ಲೀಟರ್ ಹಾಲು ಹೋಗ್ತಾ ಇದೆ. BMC ಹೋಗುತ್ತೆ ನಮ್ದು. ಅಂದ್ರೆ ಹೆಣ್ಮಕ್ಳೆಲ್ಲ ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಅನ್ಬಿಟ್ಟು ಇವನ್ನೆಲ್ಲ ನಾನು ಮಾಹಿತಿ ಕೊಟ್ಟು ಕ್ಷೀರ ಸಂಜೀವಿನಿ ಇದ್ರ ಬಗ್ಗೆ ಹೇಳಿ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ. ತರಬೇತಿ ಕಾರ್ಯಕ್ರಮ ಕರ್ಕೊಂಡ್ ಬಂದವ್ರೆ. ಹಂಗಾಗಿ ಚೆನ್ನಾಗಿ ನಡ್ಸ್ಕೊಂಡ್ ಹೋಯ್ತಾರೆ ಸರ್. ನಮ್ಮೂರಲ್ಲಿ ಒಬ್ಬೊಬ್ರು ಒಂದು ಟೈಮ್ಗೆ 40 ಲೀಟರ್ ಹಾಲು ಹಾಕ್ತಾರೆ. ಹಂಗಾಗಿ ಎಲ್ಲ ಹೆಣ್ಮಕ್ಳು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ. ಹೌದಾ? ಈಗ ಸಂಘದಲ್ಲಿ ನೀವು ಡೈರೆಕ್ಟರಾ? ಸರ್ ನಾನು ಮುಖ್ಯ ಕಾರ್ಯನಿರ್ವಾಹಕರಿ. ಹೌದಾ? ಮತ್ತೆ ಹೇಳಿ, ನೀವು ಹೆಣ್ಮಕ್ಳಿಗೆ ಸಂಘ ನಡೆಸ್ತಾರೆ, ನಿಮ್ದು ಹೆಣ್ಮಕ್ಳು? 2 ಸಂಘ ಇದೆ ಸರ್. ಮುನೇಶ್ವರ ಮುತ್ತರಾಯ ಸ್ವಾಮಿ ಸಂಘ ಅಂತ ಇದೆ. ಅದ್ರಲ್ಲಿ 20 ಜನ ಇದ್ದಾರೆ. ನಾವು ಅದ್ರಲ್ಲಿ ಲೋನ್ ಕೊಡ್ತೀವಿ. ಲೋನ್ ಕೊಡ್ತೀವಿ ಮತ್ತೆ ಮಂತ್ಲಿ 100 ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಕಟ್ಕೊಂಡೋಗಿ ಅದರಿಂದ ಬರೋದು ಎಷ್ಟು ಅಮೌಂಟ್ ಆಗುತ್ತೋ ಅದನ್ನ ಬೇರೆಯವ್ರಿಗೆ ಹೆಣ್ಮಕ್ಳುಗಳು ಕೊಡ್ತೀವಿ. ಅವ್ರಿಗೆ ಏನ್ ಬೇಕೋ ಮಾಡ್ಕೊಂತಾರೆ. ಅದ್ರಲ್ಲಿ ಹಸು ತಗೋತಾರೆ. ಹಸು ತಗೊಂಡು ಹಾಲು ಹಾಕ್ತಾರೆ ಹೆಣ್ಮಕ್ಳೆಲ್ಲ. ಇದು ಸಂಘದಿಂದ ಉಳಿತಾಯ ಮಾಡಿದ ದುಡ್ಡ ಅಥವಾ ನೀವು ಪರ್ಸನಲ್? ನಾವು ಸಂಘದಿಂದನೂ ಹಾಕೊಂಡಿದ್ದೆ. ಮತ್ತೆ ಕ್ಷೀರ ಸಂಜೀವಿನಿ ಸ್ಕೀಮ್ ಅಲ್ಲಿ 15 ಸಾವಿರ 2 ಸಂಘಕ್ಕೂ ಕೊಟ್ಟಿದ್ರು ಅವರು. ಆ ಸಂಘದಿಂದನೇ ನಾವು ಹೆಣ್ಮಕ್ಳಿಗೆಲ್ಲ ಕೊಟ್ಟಿದೀವಿ ಸರ್. ಅದರಿಂದ ಅವರು ಏನಾದ್ರು ತಗೊಂಡು ಅದೇ ಹಸು ತಗೊಂಡು ಹಾಲು ಹಾಕ್ತಾ ಇದ್ದಾರೆ. ಹೇಗೆ ಗುರುತಿಸ್ತೀರಿ ಇಂಥವ್ರಿಗೆ ಕೊಡ್ಬೋದು ಅಂತ? ಅವ್ರು ಹಾಲು ಹಾಕ್ತಾರಲ್ಲ ಸರ್. ಇವಾಗ ಅವರು ಮನೇಲಿ ಒಬ್ರು ಇರ್ತಾರೆ, ಅವ್ರಿಗೆ ಯಜಮಾನ್ರು ಇರಲ್ಲ ಅಂತವ್ರನ್ನ ಗುರುತಿಸಿ ಒಂದು ಹಸು ತೆಗೆದು ಕೊಡ್ತೀವಿ. ಅವ್ರು ತೆಗೆದು ಕೊಟ್ಟಾಗ ಅವ್ರು ಹಾಲು ಹಾಕಂತಾರೆ. ಅವ್ರದ್ದೇ ಆದಂತ ಒಂದು 15 ದಿವಸಕ್ಕೆ ಯಾರ ಹತ್ರ ಬೇರೆ ಹತ್ರ ಬೇಡವಂತದ್ದು ಇರಲ್ವಲ್ಲ. ಹಂಗಾಗಿ ಅವರೇ ಹಾಲು ಹಸು ಇದು ದುಡ್ಡೆಲ್ಲ ಇಟ್ಕೊಂಡು ಮನೆ ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಮಕ್ಳು ಫೀಸು ಅದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸ್ವಾವಲಂಬಿ ಬದುಕ್ತಾ ಇದ್ದಾರೆ. ಸರ್ ಮಾಡ್ತಾರೆ. ನೀವು ಅಂತವ್ರಿಗೆ ಗುರುತಿಸಿ ಕೊಡ್ಸಿದ್ದೀನಿ ಸರ್. ಆಗಾಲೇ ಒಂದ್ಸರಿ 14 ಜನ ಕೊಡ್ಸಿದ್ದೀನಿ ಹಸುನ. ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ನೋಡ್ರಿ, ಇವರು ಒಬ್ರು ಉದಾಹರಣೆ ಇದ್ದಾರೆ. 2 ಹಸು ಕೊಡ್ಸಿದ್ದೆ, ಹಾಲು ಹಾಕೊಂಡು ಮಾಡ್ಕೊಂಡು ಹೋಯ್ತಾ. ಅವ್ರ ಯಜಮಾನ್ರಿಲ್ಲ ಪಾಪ, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಸೊ ನೀವು ಈ ತರ ಗುರುತಿಸಿ ಮಾಡ್ತೀನಿ ಸರ್. ನಮ್ಮೂರಲ್ಲಿ ಬರೀ 60 ಮನೆ ಇರೋದು. ಹಾಲು ಹಾಕೋರು 30 ಜನ ಇದ್ದಾರೆ. ಬೆಳಗ್ಗೆ ಸಂಜೆಯಿಂದ ಒಂದು 450-500 ಲೀಟರ್ ಹಾಲು ಹೋಗುತ್ತೆ. ಹಾಲು ಹೆಚ್ಚು ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡ್ತೀರಿ? ಅದೇ ಹಸು ತಗೊಳ್ಳೋದೇ ನಮ್ಮ ಪ್ರಯತ್ನ. ಹಸುಗಳು ಕೊಡಿಸ್ತೀವಿ ಸರ್. ಹಾಲು ಹಾಕ್ರಿ ಅಂತ ಹೇಳ್ತೀವಿ. ಅವ್ರಿಗೆ ಮನವರಿಕೆ ಮಾಡ್ತೀವಿ. ಮತ್ತೆ ನಾವು ಫೀಡ್ ತರಿಸ್ಕೊಡ್ತೀವಿ. ಅದೇ ಕ್ಷೀರ ಸಂಜೀವಿನಿಯಿಂದನೇ 14 ಜನಕ್ಕೆ ಕೊಡ್ಸಿದ್ದೀನಿ. 46 ಸಾವಿರ ಕೊಡ್ಸಿದ್ದೀನಿ. ಬಡ್ಡಿ ರಹಿತ ಸಾಲ ಕೊಡ್ಸಿದ್ದೀನಿ. ಬಡ್ಡಿ ರಹಿತ ಸಾಲ? ಹೌದು ಸರ್. 1 ರೂಪಾಯಿ ಬಡ್ಡಿ ಏನಿಲ್ಲ ಸರ್, ಬಡ್ಡಿ ಏನಿಲ್ಲ. ಈಗ ಅದೇ ಸ್ಕೀಮ್ ನಲ್ಲಿ ನಾವ್ ಇಲ್ಲಿ ತರಬೇತಿಗೆ ಬಂದಿರೋದು. ಈ ತರಬೇತಿ ಮುಖ್ಯವಾಗಿ ಇವ್ರಿಗೆ ಕೊಡ್ಸಿದ್ರಲ್ಲ, ತರಬೇತಿ ತಗೊಂಡ್ಮೇಲೆ ಹೇಗೆ ಬದಲಾಯ್ತು ಇವ್ರದ್ದು ಧೋರಣೆ? ಬದಲಾಗೋದಕ್ಕೆ ನಾನೆಲ್ಲ ಫಸ್ಟ್ ಹೇಳಿದ್ದೆ. ಆಮೇಲೆ ಮತ್ತೆ ಇಲ್ಲೂ ಬಂದು ಅವ್ರು ತಿಳ್ಕೊಂಡ್ರು ಹಸುನ ಯಾವ ತರ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ, ಅದಕ್ಕೆ ಪಶು ಆಹಾರ ಯಾವ ತರ ಕೊಡ್ಬೇಕು ಅಂತ ಹೇಳಿ ಎಲ್ಲ ಇವಾಗ ಮನವರಿಕೆ ಮಾಡ್ಕೊಂಡ್ರೆ. ಆಮೇಲೆ ಫಸ್ಟ್ ಎಲ್ಲ ನೀರ್ ಹಾಕ್ಬಿಟ್ಟು ಪಶು ಆಹಾರ ಕೊಡ್ತಾ ಇದ್ರು. ಇವಾಗ ಹಂಗೆ ಕೊಡಿ ಅಂತ ಹೇಳವ್ರೆ. ಅದನ್ನೆಲ್ಲ ಹೆಣ್ಮಕ್ಳು ಅದನ್ನೆಲ್ಲ ಮಾಡ್ತಾರೆ ಸರ್. ಒಟ್ಟಿನಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ. ಸರ್ ಎಲ್ಲ ಇದೆ. ನಮ್ಮ ಸ್ವಲ್ಪ ನೀರಾವರಿ ಕಡಿಮೆ, ಅದೊಂದಿದ್ರೆ ಇನ್ನು ಚೆನ್ನಾಗಿ, ನೀರಾವರಿ ಕಡಿಮೆ ಅದೊಂದಿದ್ರೆ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ಸುತ್ತೆ. ನೀರಾವರಿ ಇಲ್ಲ. ಅದ್ರಲ್ಲಿ ನೀರಾವರಿ ಇಲ್ಲ ಅಂದ್ರೂ ನೋಡಿ ನೀವು ಮಾಡ್ತಾರೆ ಸರ್. ನೀರಾವರಿ ಇಲ್ಲ ಅಂದ್ರೂ ಮಾಡ್ತಾರೆ ಸರ್, ಪರವಾಗಿಲ್ಲ. ಹೆಣ್ಮಕ್ಳೆಲ್ಲ ಮಾಡ್ತಾರೆ. ಹಂಗಾಗಿ ನಮ್ದ್ರಲ್ಲಿ ಪಾಪ ಈ ಗಂಡಸ್ರು ಏನು ಕೇಳೋ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ 15 ದಿವಸಕ್ಕೊಂದ್ಸಲಿ ಬಟ್ವಾಡೆ ಕೊಟ್ಬಿಡ್ತೀವಿ. ಹಂಗಾಗಿ ಅವರೇ ತಗೊಂಡು ಅವರು ಮಾಡ್ಕೊಂಡು ಹೋಗ್ತಾರೆ, ಜೀವನ ಮಾಡ್ತಾರೆ. ಈಗ ನಿಮ್ ಕೈಗೆ ಪೇಮೆಂಟ್ ಬರುತ್ತೆ 15 ದಿವಸಕ್ಕೊಮ್ಮೆ? ಇಲ್ಲ ಸರ್, ನಾವೆಲ್ಲ ಅಕೌಂಟ್ಗೆ ಹಾಕ್ಬಿಡ್ತೀನಿ ಸರ್. ಅಕೌಂಟ್ಗೆ ಹಾಕ್ಬಿಡ್ತೀವಿ. ನಾವು ಕೈಗೆ ಯಾರಿಗೂ ಕೊಡಲ್ಲ. ಅವ್ರು ಏನಿದ್ರು ಅಕೌಂಟ್ಗೆ ಹಾಕ್ಬಿಡ್ತೀವಿ. ಅವ್ರ ಅಕೌಂಟ್ ಇಂದ ದುಡ್ಡು ಎತ್ಕೋತಾರೆ. ಗಂಡ್ ಮಕ್ಳ ಮುಂದೆ ಕೈ ಚಾಚೋ ಅವಶ್ಯಕತೆ ಇಲ್ಲ ಸರ್. ಆತರ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಹೇಳಿ ನಮ್ ಕ್ಷೀರ ಸಂಜೀವಿನಿಯಿಂದ ಕೊಟ್ಟಿದ್ದಾರೆ. ನಾವು ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮಂಗೆ ಲಕ್ಷಾಂತರ ಜನ ಮಹಿಳೆಯರು ಈ ವಿಡಿಯೋ ನೋಡ್ತಿದ್ದಾರೆ. ಅವ್ರಿಗೋಸ್ಕರ ಏನ್ ಹೇಳೋದಕ್ ಬಯಸ್ತೀರಿ? ಕೆಲವೊಬ್ಬರಿಗೆ ಅನುಮಾನ ನಡೆಯುತ್ತೋ ಇಲ್ವೋ, ಎಲ್ಲಿ ಲಾಸ್ ಆಗ್ಬಿಡುತ್ತೋ, ಎಲ್ಲಿ ಸಹ ಹಸು ಸತ್ತೋಗ್ಬಿಡುತ್ತೋ,
108 ಏನೇನೋ ಅನಿಸಿಕೆಗಳು ಯಾರು ಅದೆಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಮೊದಲೇ ಇದೆ ಗಾದೆ. ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ಪ್ರಯೋಜನ ಬರುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಹೆಣ್ಮಕ್ಳುಗಳೆಲ್ಲ ಇವರೆಲ್ಲ ಮಾಡ್ತಾರೆ ಸರ್. ಇಲ್ಲಿರೋ ನಮ್ಮ ಹೆಣ್ಮಕ್ಳೆಲ್ಲ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ. ಏನಾದ್ರೆ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸ್ಲಿ ಅಂತ ಹೇಳಿ ನಾನು ಎಲ್ಲಾರನ್ನು ಕೇಳ್ಕೊತೀನಿ ಇದ್ರ ಬಗ್ಗೆ. ಎಷ್ಟು ದುಡಿತಾ ಇದ್ದೀರಮ್ಮ ನೀವು ತಿಂಗಳಿಗೆ? ಸರ್ ನಮ್ದು ಒಬ್ಬೊಬ್ರು ಹಾಲು ಹಾಕೋದೆಲ್ಲ 8,000 10,000 15,000 ಪೇಮೆಂಟ್ ಮಾಡ್ತಾರೆ. ಅದ್ರ ಮೇಲೆ ಅಂದ್ರೆ 40,000 ಒಬ್ರು ತಗೋತಾರೆ. ಅದ್ರಲ್ಲಿ 40,000 ತಗೊಳ್ಳೋರು ನೋಡಿ ಇವರೇನೆ. ಯಾವ 15 ದಿವಸಕ್ಕೆ 15 ದಿವಸಕ್ಕೆ 15 ದಿವಸಕ್ಕೆ 40,000. ಓ ಗ್ರೇಟ್ ಅಮ್ಮ. 15 ದಿವಸಕ್ಕೆ 40,000 ಪೇಮೆಂಟ್ ತಗೋತಾರೆ. ಒಂದು ತಿಂಗಳಿಗೆ 80,000 85 ಮೇಲೆ ತಗೋತಾರೆ. ಅಬ್ಬಬ್ಬಬ್ಬ, ಯಾವ ಇಂಜಿನಿಯರ್ಗೂ ಇಲ್ಲಿ ಬಿಡಮ್ಮ, ನಾನು ಕರ್ಕೊಂಡು ಹೋಗ್ಬಿಡಮ್ಮ ಬರ್ತೀನಿ. 35 ಲೀಟರ್ ಹಾಲು ಹಾಕ್ತಾರೆ ಇವರು ಸರ್. ಆಮೇಲೆ ನಾವು ಈಗ ಹಾಲ್ನ ಉತ್ತಮವಾದ ಗುಣಮಟ್ಟದಲ್ಲಿ ಕೊಟ್ರೆ ನಾವು ಫ್ಯಾಟ್ ಮೇಲೆ ರೈಟ್ ಕೊಡ್ತಾ ಇದೀವಿ ಸರ್. ಈಗ 3.5ಗೆ 35 ರೂಪೀಸ್ ಕೊಡ್ತಾ ಇದೀವಿ. ಹಂಗಾಗಿ ಅದ್ರ ಮೇಲೆ ಜಾಸ್ತಿ ಕೊಟ್ರೆ ಅವ್ರಿಗೆ ದುಡ್ಡು ಜಾಸ್ತಿ ಬರುತ್ತೆ. ಹಂಗಾಗಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಹಾಲು ನೀಟಾಗಿ ತಗೋಬರ್ತಾರೆ. ನಮ್ಮ ಸೊಸೈಟಿನಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಯ್ತಾ ಇದೆ ಸರ್. ಎಷ್ಟು ಹಸು ಕಟ್ಟಿದಿರಮ್ಮ ನೀವು? ನಮ್ಮ 8. ಒಬ್ಬ 8 ಹಸುಗೆ 80,000 ತಿಂಗಳ? ಹೌದು ಸರ್. ಸರ್ ಆಮೇಲೆ ಎಲ್ಲ ಚೆನ್ನಾಗಿರೋ ಹಸುಗಳು. ಆಮೇಲೆ ಮಿಷಿನ್ ಅಲ್ಲಿ ಹಾಲು ಕರಿಯೋದು, ಬ್ಯಾಟು ಎಲ್ಲ ಕ್ಲೀನ್ನೆಸ್, ತುಂಬಾ ಕ್ಲೀನ್ನೆಸ್ ಇರೋ ಎಲ್ಲ. ಹಂಗಾಗಿ ಈಗ ಹಂತ ಹಂತವಾಗಿ ಚೆಕ್ ನಡೆಯುತ್ತೆ. ಈಗ ನಂದಿನಿಯಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಹಾಲಿನ ಗುಣಮಟ್ಟ ತುಂಬಾ ಚೆನ್ನಾಗಿ ಕಾಪಾಡ್ತಾರೆ ಇಲ್ಲಿ ಸಿಬ್ಬಂದಿಗಳು. ಅವ್ರ ಬಗ್ಗೆ ಏನ್? ನಾವು ಮಾಗಡಿ ತಾಲೂಕಲ್ಲಿ ಫಸ್ಟ್ ನಮ್ದೇ ಸರ್ ಗೊಲ್ರಪಾಳ್ಯ ಅಂದ್ರೆ ಫೇಮಸ್ ನಮ್ದು ಕ್ವಾಲಿಟಿ ಕ್ವಾಂಟಿಟಿಲಿ. ಹೌದಾ? ಕ್ವಾಲಿಟಿ ಕ್ವಾಂಟಿಟಿ ನಮ್ದು ಫಸ್ಟ್ ಗೊಲ್ರು. ನಾವು ಆ ಗೊಲ್ರು ಆಗಿ ನಾವು ಅದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ರೈತರಿಗೆ 3 ದಿವಸದ ತರಬೇತಿಯನ್ನು ನೀಡ್ತೀವಿ. ಇಲ್ಲಿ ಸಹಕಾರ ಸಂಘಗಳಿಗೆ ನಾವು ಬರುವ ರೈತರಿಗೆ ಯಾವುದು ಇದು ಅವರದೇ ಸಂಸ್ಥೆ ಸರ್. ಸಹಕಾರಿ ಹಾಲು ಉತ್ಪಾದಕರು, ನೀವು ಪ್ರತಿ ಹಂತದಲ್ಲಿಯೂ ನೀವು ಸಹಕಾರಿ ಹಾಲು ಉತ್ಪಾದಕರನ್ನು ನೀವು ಕಾಣ್ತೀರಾ. ಗ್ರಾಮ ಮಟ್ಟದಲ್ಲಿ ಗ್ರಾಮದ ಹೆಸರಿನೊಂದಿಗೆ ಸಹಕಾರಿ ಹಾಲು ಉತ್ಪಾದಕರ ಸಂಘ ಅಂತ ಹೇಳ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಈ ಎಲ್ಲ ಗ್ರಾಮಗಳ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಂತ ಹೇಳ್ತೀವಿ. ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಲ ಅಂತ ಹೇಳ್ತೀವಿ. ಸಂಘದಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆಯಾಗಿ ಸದಸ್ಯರೊಳಗೆ ಚುನಾವಣೆ ಆಗುತ್ತೆ. 13 ಜನ ಆಯ್ಕೆ ಆಗ್ತಾರೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರಾಗ್ತಾರೆ ಸರ್. ಈ ಅಧ್ಯಕ್ಷರು ಸಂಘದ ಕಾರ್ಯಚಟುವಟಿಕೆಯನ್ನು ಗಮನಿಸ್ತಾರೆ. ತಾಲೂಕು ಮಟ್ಟದಲ್ಲಿ ಬರುವಂತಹ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷರುಗಳು ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಆಡಳಿತ ಮಂಡಳಿಗೆ ಕಳಿಸ್ಕೊಡ್ತಾರೆ. ಹೀಗೆ ತಾಲೂಕಿನ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಯ್ಕೆಯಾಗಿ ಬಂದಂತಹ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗೆಯೇ ರಾಜ್ಯ ಮಟ್ಟದಲ್ಲಿ 16 ಜಿಲ್ಲೆಗಳ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಪ್ರತಿನಿಧಿ, ಆಯ್ಕೆಯಾಗಿ ಬಂದಂತಹ ಪ್ರತಿನಿಧಿ ಈ ಮಹಾಮಂಡಲವನ್ನು ಪ್ರತಿನಿಧಿಸ್ತಾರೆ. ಈ ತರಹ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ ಸರ್. ಇದು ಸಂಪೂರ್ಣವಾಗಿ ಸಹಕಾರಿ ಹಾಲು ಉತ್ಪಾದಕರೇ ಆಡಳಿತಗಾರರಾಗಿ ಈ ಒಂದು ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾರೆ. ಈಗ ಇಲ್ಲಿ ತರಬೇತಿ ಪಡೆದವರೆಲ್ಲ ಉಚಿತ ಸರ್? ಇಲ್ಲಿ ತರಬೇತಿ ಎಲ್ಲ ಉಚಿತ ಸರ್. ತರಬೇತಿ ಅತ್ಯಂತ ಮುಖ್ಯವಾದದ್ದು. ಯಾಕೆಂದರೆ ಒಂದು ಸಂಘ ಚೆನ್ನಾಗಿ ನಡಿಬೇಕು ಅಂದರೆ ಅಲ್ಲಿಯ ಕಾರ್ಯನಿರ್ವಾಹಕನಿಗೆ ಚೆನ್ನಾಗಿ ಸಂಘದ ಲೆಕ್ಕ ನಿರ್ವಹಣೆಯ ಬಗ್ಗೆ ಗೊತ್ತಾಗಬೇಕು. ಪ್ರಾಫಿಟ್ ಎಷ್ಟು ಬಂದಿದೆ, ಎಷ್ಟು ಹಾಲು ಖರೀದಿಯಾಗಿದೆ, ಎಷ್ಟು ಟರ್ನ್ ಓವರ್ ಆಗಿದೆ, ಮತ್ತು ಹಾಲು ಖರೀದಿಯನ್ನು ಸುಮ್ಮನೆ ಅವ್ರು ಹಾಕಿದ ಹಾಲನ್ನು ಸದಸ್ಯರು ತಗೊಳ್ಳಲ್ಲ. ಹೇಗೆ ಖರೀದಿ ಮಾಡ್ತಾರೆ, ಅದರ ಗುಣಮಟ್ಟದ ಮೇಲೆ ಅಲ್ಲೂ ಸಹ ನಾವು ಹಾಲಿನ ಕಲಬೆರಿಕೆಯಾಗಿದೆಯಾ, ಅಡಲ್ಟ್ರೇಷನ್ ಆಗಿದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡಿ ಹಾಲಿನ ಗುಣಮಟ್ಟವನ್ನು ಆಧರಿಸಿ ಶುದ್ಧತೆಯನ್ನು ಆಧರಿಸಿ ಹಾಲನ್ನು ಖರೀದಿ ಮಾಡ್ತೀವಿ. ಅದೇ ಕಲಬೆರಕೆ ಏನಾದರೂ ಆಗಿದ್ರೆ ಅದೇ ಆ ಮಟ್ಟದಲ್ಲಿಯೇ ನಾವು ಹಾಲನ್ನು ವಾಪಸ್ ಕಳಿಸ್ತಾರೆ. ರೈತರ ಸ್ವಯಂ ಆಗಿ ವಾಪಸ್ ಕಳಿಸ್ತಾರೆ. ನೋಡಪ್ಪ, ನಿನ್ನ ಹಾಲು ಚೆನ್ನಾಗಿಲ್ಲ, ನೀನು ವಾಪಸ್ ತಗೊಂಡು ಹೋಗು. ಆ ಎಲ್ಲ ತರಬೇತಿಯನ್ನು ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ನೀಡ್ತೀವಿ. ಒಂದು ಸಂಘ ಅಂದರೆ ಅದು ಸ್ವತಂತ್ರವಾದ ಸ್ವಾಯತ್ತತೆಯ ಸಂಸ್ಥೆ. ಇವತ್ತು ಒಂದು ಸೊಸೈಟಿ
ಹೇಗೆ ಇದೆ ಅಂದರೆ 1 ಕೋಟಿ 2 ಕೋಟಿ ರೂಪಾಯಿ ಒಕ್ಕೂಟಗಳಲ್ಲಿ ಠೇವಣಿ ಇಟ್ಟಿದೆ. ಠೇವಣಿ ಇಟ್ಟಿದೆ ಸರ್. ರೈತರಿಗೆ ಒಕ್ಕೂಟಗಳು ನೀಡುವ ಶುಲ್ಕ ಹಣದೊಂದಿಗೆ, ಹಾಲಿನ ದರದೊಂದಿಗೆ 50 ಪೈಸಾ 1 ರೂಪಾಯಿ ಸೇರಿಸಿ ಕೊಡ್ತಾರೆ. ಜೊತೆಗೆ ರೈತರಿಗೆ ಬೋನಸ್ ನೀಡ್ತಾರೆ. ಹಾಗೆಯೇ ಬಂದಂತಹ ಸಂಘದ ಟರ್ನ್ ಓವರ್ ಏನಂತ ಹೇಳ್ತೀವಿ, ವಹಿವಾಟಿನಲ್ಲಿ ಇಷ್ಟು ದುಡ್ಡು, ಪ್ರಾಫಿಟ್ನಲ್ಲಿ ಇಷ್ಟು ದುಡ್ಡು ಹೈನುಗಾರಿಕೆಯ ಅಭಿವೃದ್ಧಿಗೆ ವಿವಿಧ ನಿಧಿಗಳಾಗಿ ಮಾರ್ಪಾಡು ಮಾಡಿ ಅದನ್ನು ಸಂಘದ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಉಪಯೋಗ ಮಾಡಿಕೊಳ್ಳಲಾಗುತ್ತೆ. ವರ್ಷಕ್ಕೆ ಒಂದು ಕೇಂದ್ರೀಯ ತರಬೇತಿ ಸಂಸ್ಥೆಯಲ್ಲಿ 8,000 ಜನಕ್ಕೆ ತರಬೇತಿ ನೀಡ್ಬೋದು. ವರ್ಷ ಪೂರ ನಾವು 3 ದಿವಸ ತರಬೇತಿ ನೀಡ್ತೀವಿ ಅಂದರೂ ಒಂದು 6ರಿಂದ 8,000 ಜನಕ್ಕೆ ನೀಡ್ಬೋದು. ಸರ್ ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅಂತ ಸರ್. ಯಾವ ಊರಿಂದ ಬಂದಿದ್ದೀರಿ ಸರ್? ನಾವು ಶಿಡ್ಲಘಟ್ಟಿಂದ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಾಗೆ ಗ್ರಾಮ ಸರ್. ಹೇಳಿ, ಇಲ್ಲಿ ತರಬೇತಿಗೆ ಬಂದಿದ್ರಾ? ಹ್ಞೂ ಸರ್, ತರಬೇತಿ ಚೆನ್ನಾಗಿ ಮಾಡಿದೆ ಸರ್. ಹಸುಗಳಿಗೆ ಹಿಂಗೆ ಮೇಯಿಸ್ಬೇಕು, ಯಾವ ರೀತಿ ಪಶು ಆಹಾರ ಕೊಡಬೇಕು, ನೀವು ಏನು ಮಾಡಿದ್ರೆ ಹಿಂಗೆ, ಇದು ಲಿಸ್ಗೆ ಹೆಂಗೆ ಹಾಕ್ಬೇಕು, ಪ್ರತಿಯೊಂದು ಸರ್ ಒಳ್ಳೆ ಇದ್ರಾಗ ಕೇಳ್ಕೊಟ್ರು ನಮಗೆ ತರಬೇತಿ. 3 ದಿನಕ್ಕೆ ಊಟ, ನೀರು ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಸರ್. ನಮಗೆ ವಸತಿನೂ ಆಗಿತ್ತು. ವಸತಿನೂ ಚೆನ್ನಾಗಿತ್ತು ಸರ್. ನಮಗೆ ಎಷ್ಟು ಹಾಕ್ತೀರಿ ಹಾಲು ಡೈಲಿ? ಸರ್ ಡೈಲಿ 30 ಲೀಟ್ರ್ ಹಾಕ್ತೀನಿ ಸರ್. ಎಷ್ಟು ಹಸು ಹಾಲು ಕಟ್ಕೊಂಡಿದ್ದೀರಿ ಸರ್? 6 ಇದಾವೆ ಸರ್. 4 ಕರೀತಾವೆ ಸರ್. ಹೆಂಗಿದೆ? ಏನು ಲಾಭ ಇದೆಯಾ? ಏನಿದೆ? ಹೇಗಿದೆ? ಇದೆ ಸರ್. ಹಸುಗಳ ಲಾಭ ಇಲ್ಲ ಅಂದ್ರೆ ಆಗುತ್ತೆ ಸರ್. ಯಾವುದೇ ಒಂದು ಹೆಣ್ಮಗಳು ಒಂದು ಹಸು ಸಾಕಿದ್ರೆ ಗೌರವವಾಗಿ ಬದುಕ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು. ತನ್ನ ಕುಟುಂಬವನ್ನು ಸಮಾಜದಲ್ಲಿ ಗೌರವವಾಗಿ ಬದುಕಬೇಕು ಅಂದರೆ ಬೇರೆಯವರ ಮನೆಗೆ ಹೋಗಬೇಕಾಗಿಲ್ಲ. ಆಕೆ ಈ ಒಂದು ಗೋಮಾತೆ ಆಕೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಗೌರವ ಕೊಡ್ತಾಳೆ. ಅಲ್ಲಿ ಏಜ್ ಅನ್ನೋದೇ ಇಲ್ಲ, ವಯಸ್ಸು ಅನ್ನೋದೇ ಇಲ್ಲ ಸರ್. ಯಾಕೆಂದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಾಯಿಯ ಕಷ್ಟವನ್ನು, ಆರೋಗ್ಯವನ್ನು ಅರಿತುಕೊಳ್ಳೋಕ್ಕಾಗಲ್ಲ. ಆದರೆ ಈ ಗೋಮಾತೆ ಅದಕ್ಕೆ ಸಹಕಾರ ಕೊಡ್ತಾಳೆ. ಅವಳ ಜೊತೆ ಅವಳು ಸಹಕಾರವಾಗಿ, ಯಾಕೆಂದರೆ ಅವಳಿಗೆ ಆ ಪ್ರೀತಿ ಕೊಡ್ತಾಳೆ. ಸೊ ಅದೃಷ್ಟ, ಭಾಗ್ಯ ನನಗೆ ಬಂದಿದೆ. ಅದ್ಭುತ. ಥ್ಯಾಂಕ್ ಯು ಮೇಡಮ್. ಭಾಳ ಖುಷಿ ಆಯಿತು. ಭಾಳ ವಿವರವಾಗಿ ಹಂಚ್ಕೊಂಡ್ರಿ. ಮತ್ತು ಅಂತಃಕರಣ ಇದೆ, ತಾಯಿ ಅಂತಃಕರಣ ಇದೆ. ಇಂಥ ಅಧಿಕಾರಿಗಳು ಸಿಗೋದು ಕಷ್ಟ. ನಮ್ಮ ಭಾಗ್ಯ ಅನ್ಕೊತೀನಿ ನಿಮ್ಮಂಥ ಅಧಿಕಾರಿಗಳನ್ನ ಪಡೆದಿರುವಂಥದ್ದು. ಭಾಳ ಖುಷಿ ಆಯಿತು.